ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನಾಗಲೋಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಹಾದೇವ. ತ್ರಿಶೂಲ್ ದೇಹ ಎಲ್ಲಿದೆ ಅಂತ ನನಗೆ ದಾರಿ ತೋರು ತಂದೆ. ಮುನೀಶ್ವರ, ಪುಷ್ಪ ಮಾರ್ಗದ ಮೂಲಕ ತ್ರಿಶೂಲ್ ದೇಹ ಇರೋ ದಾರಿ ತೋರ್ತಿರೋದಕ್ಕೆ ನಮೋ ನಮಃ. ತ್ರಿಶೂಲ್ ದೇಹ ನನ್ನ ಬಳಿ ಸುರಕ್ಷಿತವಾಗಿರೋ ಸತ್ಯ ಯಾರಿಗೂ ತಿಳಿದಿಲ್ಲ. 30 ದಿನಕ್ಕೊಮ್ಮೆ ಅವನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿದ್ರೆ ಅವನ ದೇಹ ಕೆಡದ ಹಾಗೆ ಉಳ್ಕೊಳ್ಳುತ್ತೆ. ಅವನ ದೇಹವನ್ನ ಪೂಜಾ ಸ್ಥಳದಿಂದ ಅಪಹರಿಸಿದ ದಿನದಿಂದ ನಾನು ಅವನ ದೇಹವನ್ನ ತುಂಬಾ ಜತನದಿಂದ ಕಾಪಾಡ್ಕೊಂಡ್ ಬರ್ತಾ ಇದ್ದೀನಿ. ತ್ರಿಶೂಲ್ ದೇಹ ನನ್ನ ಬಳಿ ಇರೋವರೆಗೂ ಯಾರಿಗೂ ನಾಗಮಣಿಯಿಂದ ಶಕ್ತಿ ಸಿಗೋದಿಲ್ಲ. ಯಾಕೆ ಅಂದ್ರೆ ನಾಗಮಣಿಗೆ ಶಕ್ತಿ ಸೇರ್ಬೇಕು ಅಂದ್ರೆ ತ್ರಿಶೂಲ್ನ ದೇಹ ಬೇಕೇ ಬೇಕು. ಓಂ ಗುರುದೇವಾಯ ಸತ್ಯನಾಗ ನಾಗೇಶ್ವರಾಯ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನನ್ನವನ್ನ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋ ಇವಳು ಉದ್ದೇಶ ಆದರೂ ಏನಿರ್ಬೋದು? ಅದೇನೇ ಆಗಿರಲಿ, ನಾನು ಇವಳನ್ನ ಫಾಲೋ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ. ಅಂದ್ರೆ ಇಲ್ಲಿ ಯಾವುದೋ ಶಕ್ತಿ ಇದೆ, ಅದು ನನ್ನನ್ನು ಮಾತ್ರ ತಡೀತಾ ಇದೆ. ಅಂದ್ರೆ ಮಾಯಾ ಮಾತ್ರ ತುಂಬ ಸುಲಭವಾಗಿ ಒಳಗಡೆ ಹೋದ್ಲು. ಮಾಯಾ ತನ್ನ ಮಾಯಾಜಾಲದಿಂದ ಸೃಷ್ಟಿ ಮಾಡಿರೋ ಶಕ್ತಿನ ಇದು. ನಾನು ಒಳಗಡೆ ಹೋಗೋದು ಹೇಗೆ? ಆದಿಶೇಷ, ಇದು ನಿನ್ನ ಮಾನವ ರೂಪಿ ತ್ರಿಶೂಲ್. ಓಂ ಸ್ಮಶಾನ ವಾಸಿನ್ಯೇ ನಮಃ. ಓಂ ಭೀಭತ್ಸ ಭೈರವಿ ಕಾಳಿಯೇ ನಮಃ. ಮಹಾಕಾಳೇಶ್ವರಿ ದಾರಿ ತೋರು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಇರುವ ಸ್ಥಳವನ್ನು ನನಗೆ ತೋರು. ತಾಯಿ, ತ್ರಿಶೂಲ ಎಲ್ಲಿದ್ದಾನೆ ಎಂದು ನನಗೆ ತಿಳಿದರೆ ಅವರವರ ಆತ್ಮಗಳನ್ನು ಅವರವರ ದೇಹಗಳಿಗೆ ಸೇರಿಸಿ ನಾಗಮಣಿಯನ್ನು ನನ್ನದಾಗಿಸಿಕೊಳ್ಳಲು ಸಾಧ್ಯ. ದಾರಿ ನಾಗನ ಶಿರಚ್ಛೇದವನ್ನು ಮಾಡಿ ಆ ರಕ್ತದಲ್ಲಿ ನಿನ್ನ ಪಾದವನ್ನು ತೊಳೆಯುವೆ ದೇವಿ. ಆ ನಾಗಮಣಿಯನ್ನು ನಿನ್ನ ಪಾದದಲ್ಲಿಟ್ಟು ಪೂಜಿಸುವೆ ದೇವಿ.
ದಾರಿ ತೋರಿಸಿಬಿಟ್ಟೆಯಾ ದೇವಿ, ದಾರಿ ತೋರಿಸಿಬಿಟ್ಟೆಯಾ? ಆ ತಾಯಿ ನಿನಗೆ ಶರಣು. ನಿನ್ನ ನೋಡಿ ಎಷ್ಟು ದಿನ ಆಯ್ತು ತ್ರಿಶೂಲ್. ತ್ರಿಶೂಲ್, ಈ ಜಗತ್ತಿಗೆ ನೀನು ತ್ರಿಶೂಲ್ ಆಗಿರ್ಬೋದು, ಆದ್ರೆ ನನ್ನ ಮಾಯಾ ಜಗತ್ತಿಗೆ ನೀನು ನನ್ನ ಆದಿಶೇಷ. ನನ್ನ ಆದಿಶೇಷ, ನನ್ನ ಬದುಕಿನ ಗುರಿ ನೀನು, ನನ್ನ ಕನಸಿನ ಗರಿ ನೀನು. ಇಲ್ಲೇನೋ ನಡೀತಾ ಇದೆ, ಖಂಡಿತ ಏನೋ ನಡೀತಾ ಇದೆ. ನಾನು ಒಳಗಡೆ ಹೋಗೋದೇಗೆ? ಒಳಗಡೆ ಹೋಗೋದೇಗೆ? ತ್ರಿಶೂಲ್, ನಿನ್ನ ಹೋದ ಜನ್ಮದ ಸಂಗಾತಿ ಶಿವಾನಿಗಾಗ್ಲಿ, ನಿನ್ನ ಈ ಜನ್ಮದ ಹೆತ್ತವ್ರಿಗಾಗ್ಲಿ ನಿನ್ನ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕೆ ಅಂದ್ರೆ ನೀನು ನನ್ನ ಸ್ವತ್ತು. ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ. ಯಾಕೆಂದ್ರೆ ನೀನು ನನ್ನವನು. ನಿನ್ನ ದೇಹದಲ್ಲಿರುವ ಅಭಯ ಆತ್ಮ, ಅಭಯ ದೇಹದಲ್ಲಿರುವ ನಿನ್ನ ಆತ್ಮನ ನಿನ್ನ ದೇಹದೊಳಗಡೆ ಸೇರೋ ಹಾಗೆ ಮಾಡ್ತೀನಿ. ಆಗ ನೀನು ಸಂಪೂರ್ಣವಾಗಿ ನನ್ನ ಆದಿಶೇಷ ಆಗ್ತೀಯ. ಆದ್ರೆ ಆ ವಿದ್ಯೆ ನನ್ಗಿನ್ನೂ ಒಲ್ದಿಲ್ಲ ತ್ರಿಶೂಲ್. ಆ ಸಿದ್ಧಿಗೋಸ್ಕರ ನನ್ನ ಪ್ರಯತ್ನ ಇನ್ನೂ ನಡೀತಾನೆ ಇದೆ. ಆದ್ರೆ ಈಗ ನಿನ್ನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿ ನಿನ್ನ ಆತ್ಮ ನಿನ್ನ ದೇಹ ಸೇರೋ ಹಾಗೆ ಮಾಡ್ತೀನಿ. ಕಣ್ ತೆರೆದು ನೀನು ಮೊದಲು ನೋಡೋದೆ ನನ್ನನ್ನ. ನಿನಗೆ ಎಲ್ಲ ಸತ್ಯನೂ ಹೇಳಿ ನಿನ್ನ ಜೊತೆಗೆ ನಾಗಲೋಕಕ್ಕೆ ಹೋಗ್ತೀನಿ. ಓಂ ಗುರುದೇವಾಯ, ಓಂ ಸತ್ಯನಾಗೇಶ್ವರಾಯ, ಓಂ ಧರ್ಮನಾಗೇಶ್ವರಾಯ. ಕಾಪಾಡು ಮುನೇಶ್ವರ. ನಾಗಪೌರ್ಣಮಿ ದಿನ ಆ ಕ್ಷುದ್ರ ಶಕ್ತಿಗಳು ಆದಿಶೇಷ ತ್ರಿಶೂಲ್ಗೆ ಏನಾದ್ರೂ ತೊಂದರೆ ಕೊಡೋದಂತೂ ಖಚಿತ. ಅದನ್ನ ತಡಿಬೇಕು ಅಂದ್ರೆ ನನ್ನ ಸಹಾಯ ಬೇಕು ದೇವ. ಶತ್ರುಗಳ ಮುಂಚೆ ನನ್ನ ತ್ರಿಶೂಲ್ ದೇಹ ನನಗೆ ಸಿಕ್ಕಿದ್ರೆ ಅದ್ರ ಮೇಲಾಗೋ ಕ್ಷುದ್ರ ಶಕ್ತಿ ಪ್ರಯೋಗನ ನಾವು ತಡಿಬಹುದು. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡು. ನನ್ನ ತ್ರಿಶೂಲ್ ದೇಹ ಎಲ್ಲಿದೆ ಅಂತ ಹೇಳು ದೇವ. ಈಗ ನನ್ನ ಮುಂದೆ ಇರೋದು ಎರಡೇ ದಾರಿ. ಒಂದು ಸಾವು, ಇನ್ನೊಂದು ಗೆಲುವು. ಸಾವಾದ್ರೆ ಅದು ಬರೀ ನನ್ನ ಸಾವು. ನಾಗಲೋಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಹಾದೇವ. ಉಳಿಸ್ಕೊಡು ತಂದೆ, ನಾಗಲೋಕನ ಉಳಿಸ್ಕೊಡು. ತ್ರಿಶೂಲ್ ದೇಹ ಎಲ್ಲಿದೆ ಅಂತ ನನಗೆ ದಾರಿ ತೋರು ತಂದೆ. ಮುನೀಶ್ವರ, ಪುಷ್ಪ ಮಾರ್ಗದ ಮೂಲಕ ತ್ರಿಶೂಲ್ ದೇಹ ಇರೋ ದಾರಿ ತೋರ್ತಿರೋದಕ್ಕೆ ನಮೋ ನಮಃ.
ಅಭಯ್ ದೇಹದಲ್ಲಿರುವ ತ್ರಿಶೂಲ್ ಆತ್ಮ, ತ್ರಿಶೂಲ್ ದೇಹದಲ್ಲಿರುವ ಅಭಯ್ ಆತ್ಮವನ್ನು ಅದ್ಲು ಬದಲು ಮಾಡು. ಆದಿಶೇಷ, ನನ್ನ ಆದಿಶೇಷ. ಯಾವ ಜಾಗ ಇದು? ನಾನು ಯಾಕೆ ಇಲ್ಲಿದ್ದೀನಿ? ತ್ರಿಶೂಲ್, ನನ್ನ ಮಂತ್ರ ಫಲ ಕೊಟ್ಬಿಡ್ತು. ನಾನು ನಿನ್ನ ಬದಲಾಯಿಸ್ಬಿಟ್ಟೆ ತ್ರಿಶೂಲ್, ಬದಲಾಯಿಸ್ಬಿಟ್ಟೆ. ನಿನ್ನ ಇಲ್ಲಿ ಹೋಗ್ತವ್ರೆಲ್ಲ ಮರೆತ್ರು, ಆದ್ರೆ ನಾನ್ ಮಾತ್ರ ನಿನ್ನ ಮರ್ತಿಲ್ಲ. ಯಾಕೆ ಅಂದ್ರೆ ನೀನು ನನ್ನ ಆದಿಶೇಷ, ನಾವೀ ಹೋಗ್ತವ್ರೆ ಅಲ್ಲ. ನೀನ್ ಯಾರು? ನಾನು ತ್ರಿಶೂಲ್, ನಾನು ನಿನ್ನ ಮಾಯಾಂಗನೆ. ಮಾಯಾಂಗನೆ? ಹಾ, ನಾನು ನಿನ್ನ ಮಾಯಾಂಗನೆ. ನೀನು ನನ್ನ ಆದಿಶೇಷ, ನೀನ್ ನನ್ನ ಪ್ರಾಣ. ನಾನು ಯಾಕೆ ಇಲ್ಲಿದ್ದೀನಿ? ತ್ರಿಶೂಲ್, ನಾನ್ ಸಾಯೋಕ್ಕೂ ಮುಂಚೆ ನಿನ್ಗೆ ಒಂದು ಶಾಪ ಹಾಕಿದ್ದೆ. ನಾಗಲೋಕದ ಯಾವ ವಿಚಾರನೂ ನಿನ್ಗೆ ನೆನಪಲ್ಲಿರಬಾರ್ದು ಅಂತ, ನಿನ್ ಕಿವಿಗೆ ಬೀಳ್ಬಾರ್ದು ಅಂತ. ನಾನು ಆ ಶಾಪನ ವಾಪಸ್ ತಗೊಳ್ತೀನಿ. ಆದಿಶೇಷ, ಈಗ ನಿನ್ಗೆ ನಾಗಲೋಕದ ಬಗ್ಗೆ, ನಾಗಮಣಿ ಬಗ್ಗೆ ಏನೇ ಹೇಳಿದ್ರು ಕೇಳಿಸುತ್ತೆ. ಕೇಳಿಸ್ತಾ ಇದೆಯಾ? ಹಾ, ಹೇಳಿಸ್ತಾ ಇದೆ. ನೀನು ನನ್ನ ಆದಿಶೇಷ. ಆದಿಶೇಷ? ಯಾರದು? ಅದ್ ನೀನೇ ತ್ರಿಶೂಲ್, ನನ್ನ ಆದಿಶೇಷ. ತ್ರಿಶೂಲ್ ಯಾರು? ತ್ರಿಶೂಲ್ ಯಾರು ಅಂತ ನೀನೇ ಕೇಳ್ತಾ ಇದೆಯಾ ತ್ರಿಶೂಲ್? ಅಲ್ಲ, ನಾನು ಅಭಯ್. ನಾನು ಇವನ ದೇಹದಲ್ಲಿದ್ದ ಆತ್ಮವನ್ನ ಎಚ್ಚರಿಸಿದೆ ಅಷ್ಟೇ. ಆದ್ರೆ ಇನ್ನು ಅಭಯ್ ದೇಹದಲ್ಲಿದ್ದ ಇವನ ಆತ್ಮ ಇವನ ಸೇರೋ ಹಾಗೆ ಮಾಡ್ಲೇಬೇಕು. ಇಷ್ಟು ಮಾಡಿದವಳಿಗೆ ಅದು ಮಾಡೋದು ಕಷ್ಟ ಅಲ್ಲ. ನಾನು ಯಾಕೆ ಹೀಗಿದ್ದೀನಿ? ಏನಾಗಿದೆ ನನಗೆ? ಎಲ್ಲದಕ್ಕೂ ಉತ್ತರ ಬೇಕು ಅಂದ್ರೆ ನಿನ್ನ ಆತ್ಮ ನಿನ್ನ ದೇಹಕ್ಕೆ ಸೇರ್ಬೇಕು. ಅದು ಬೇಗ ಆಗುತ್ತೆ. ಓಂ ನಾಗೇಶ್ವರಾಯ, ಓಂ ನಾಗೇಶ್ವರಾಯ. ಏನ್ ಮಾಡ್ತಾ ಇದೆಯಾ ನೀನು? ಅಭಯ್ ಆತ್ಮ ನಿನ್ನ ದೇಹದಲ್ಲಿದೆ, ನಿನ್ನ ಆತ್ಮ ಅಭಯ್ ದೇಹದಲ್ಲಿದೆ. ಅದನ್ನ ನಾನು ಅದ್ಲು ಬದ್ಲು ಮಾಡ್ತಾ ಇದ್ದೀನಿ. ಏಯ್, ಯಾರು ನೀನು? ಏನ್ ಮಾಡ್ತಾ ಇದೀಯಾ? ಎಲ್ಲ ಗೊತ್ತಾಗುತ್ತೆ ಆದಿಶೇಷ. ಆದಿಶೇಷ ನಾಗಲೋಕದ ರಾಜ, ಅದ್ರ ರೂಪ ನೀನು. ಶಕ್ತಿ, ಹೋಗು, ನನ್ನವನ ಆತ್ಮವನ್ನು ಕರೆದೊಯ್ದು ಬಾ. ಮಂಜುನಾಥ, ಮಹಾದೇವ, ಆತ್ಮ ಬದಲಾವಣೆಯ ಪೂಜೆ ನಡೆಯುತ್ತಿದೆಯಲ್ಲ ಆತ್ಮಲಿಂಗೇಶ್ವರ.
ಬೇಡ. ಈ ಬಂಧನದಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಇದು ಸಾಧಾರಣವಾದ ಬಂಧನವಲ್ಲ, ಮಾಯಾ ಬಂಧನ, ನನ್ನ ಪ್ರೀತಿಯ ಬಂಧನ. ನಿನ್ನ ಆತ್ಮ ನಿನ್ನ ದೇಹವನ್ನು ಸೇರುವ ಕ್ಷಣದಲ್ಲಿ ಎಲ್ಲವೂ ತಿಳಿಯುತ್ತೆ. ತ್ರಿಶೂಲ್, ನಮ್ಮದು ಜನ್ಮ ಜನ್ಮಾಂತರದ ಪ್ರೀತಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದಾಗಲಿದೆ. ಯಾರು ನೀನು? ಹಾ, ನನ್ನನ್ನು ಹೇಗೆ ಹೀಗೆ ಕಟ್ಟಾಕಿದ್ಯಾ? ಹಗ್ಗ ಏನು ಕಟ್ಟೇ ಇಲ್ಲ, ಆದ್ರೂ ಇಲ್ಲಿಂದ ಬಿಡಿಸ್ಕೊಂಡು ಹೋಗಕ್ಕಾಗ್ತಾ ಇಲ್ಲ. ಏಯ್, ನನಗೆ ತೊಂದರೆ ಕೊಟ್ಟವ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಪೊಲೀಸ್ ಆಫೀಸರ್. ಆದಿಶೇಷ, ನಾಗಲೋಕದಲ್ಲಿ ಅದು ಯಾವುದೂ ಇಲ್ಲ. ಏಯ್, ಸಿಟ್ಟು ಬೇಡ. ನನಗೆ ನಿನ್ನ ಪ್ರೀತಿ ಬೇಕು. ಅದು ನಿನ್ನ ಆತ್ಮ ನಿನ್ನ ದೇಹ ಸೇರಿದ ಮೇಲೆ ಬರುತ್ತೆ. ಅದು ಕೂಡ ಪ್ರಯೋಗ ಆಗಿದೆ. ಆ ಶಕ್ತಿಯೊಂದಿಗೆ ನನ್ನವನ ಆತ್ಮ ಕೂಡ ಬರ್ತಾ ಇದೆ. ಶಕ್ತಿ, ಬಂದೆಯಾ? ನನ್ನವನ ಆತ್ಮವನ್ನು ತಂದೆಯಾ? ಆತ್ಮವನ್ನು ಈ ದೇಹಕ್ಕೆ ಸೇರಿಸು. ಇದೇನಿದು? ದೇಹದ ಒಳಗೆ ಸೇರಬೇಕಾಗಿರುವ ಶಕ್ತಿ ಎಲ್ಲೇ ಇದೆಯಲ್ಲ? ನನ್ನ ಪೂಜೆಯಲ್ಲೇನಾದ್ರೂ ಲೋಪವಿದೆಯಾ? ಏನಿದು? ಛೆ, ಅಭಯ್ ದೇಹದ ಸುತ್ತ ಶಿವಾನಿ ರಕ್ಷಾ ಕವಚವನ್ನು ಹಾಕಿದ್ದಾಳೆ. ಅದಕ್ಕೆ ಆತ್ಮ ಈ ದೇಹವನ್ನು ಸೇರಲಿಲ್ಲ. ಏಯ್, ಏನ್ ಮಾಡ್ತಾ ಇದೀಯ ನೀನು? ನೀನ್ ಯಾರು ಅಂತ ನಿನಗೆ ಗೊಂದಲ ಆಗಿರ್ಬೇಕಾದ್ರೆ ಇನ್ನು ನಾನು ಯಾರು ಅಂತ ನಾನು ನಿನಗೆ ಹೇಳಿದ್ರೆ ಇನ್ನೂ ಗೊಂದಲ ಆಗುತ್ತೆ. ಎಲ್ಲದಕ್ಕೂ ಆದಷ್ಟು ಬೇಗನೆ ಉತ್ತರ ಸಿಗುತ್ತೆ. ಪರಮೇಶ್ವರ, ಕಡೆಗೂ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡೆಲ್ಲ. ತ್ರಿಶೂಲ್ ದೇಹ ಎಲ್ಲಿದೆ, ಯಾರ ವಶದಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕು. ಆಮೇಲೆ ನಿನ್ನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬಿಡ್ತೀನಿ. ಆಗಿರೋ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟಿದ್ಯಾ. ಎಷ್ಟೊತ್ತಾಯ್ತು ಇವಳು ಒಳಗಡೆ ಹೋಗಿ? ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಏನು ನಡೀತಾ ಇರ್ಬೋದು ಒಳಗಡೆ? ಏನು ನಡೀತಾ ಇರ್ಬೋದು? ಏಯ್, ನನ್ನ ನೀ ಬಂದಂದೇನು ಬಿಡಿಸು. ತ್ರಿಶೂಲ್, ನಿನ್ನನ್ನು ಬಿಟ್ರೆ ನೀನು ಪ್ರಳಯ ಸಾಗರ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೀವನದಲ್ಲಿ ನೀನು ನನಗೆ ಪ್ರಣಯ ಸಾಗರ ಆಗಬೇಕು, ಪ್ರಳಯ ಸಾಗರ ಅಲ್ಲ. ನೋಡು, ತಪ್ಪು ಮಾಡ್ತಾ ಇದೀಯಾ? ಇಲ್ಲ ತ್ರಿಶೂಲ್, ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೋಡು, ನಿನ್ ಎಲ್ಲ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗುವಂತ ಪೂಜೆ ಮಾಡ್ತಾ ಇದ್ದೀನಿ. ಸುಮ್ಮನಿರು.
ಯಾಕೆ ನನ್ನ ಶಕ್ತಿ ಬಿಡುಗಡೆ ಆಗ್ತಾ ಇಲ್ಲ? ಇಬ್ಬರು ದೇಹಗಳಲ್ಲೂ ಇಬ್ಬರ ಆತ್ಮ ಬದಲಾಗ್ಲೇಬೇಕು. ಇಲ್ಲ ಅಂದ್ರೆ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಒಮ್ಮೆ ಈ ಮಂತ್ರ ಪ್ರಯೋಗ ಮಾಡಾದ್ಮೇಲೆ ಇನ್ನು 3 ಹುಣ್ಣಿಮೆ ಕಾಯ್ಬೇಕು. ಅಂದ್ರೆ ಇವ್ರ ಆತ್ಮ ಬದಲಾವಣೆ ಮಾಡೋಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಛೇ